ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮತ್ತೊಂದು ವಿಚಾರ ಹೈಲೈಟ್ ಆಗಿದ್ದು ಸಿಎಂ ಮತ್ತು ಡಿಸಿಎಂ ತೊಟ್ಟಿದ್ದಂತಹ ಒಂದೇ ಬ್ರ್ಯಾಂಡ್ನ ವಾಚ್. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟೆಡ್ ವರದಿ. ಸಿಎಂ ಡಿಸಿಎಂ ಬಳಿ ವಾಚ್ ಲೆಕ್ಕವನ್ನ ಕೇಳಿದ್ದಾರೆ ಬಿಜೆಪಿಗರು. ಓಕೆ, ಮಜಾವಾದಿ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಂತಹ ಬಿಜೆಪಿಗರು ಈಗ ಒಂದು ಹಂತ ಮುಂದಕ್ಕೆ ಹೋಗಿದ್ದಾರೆ. ಸಿಎಂ ಡಿಸಿಎಂ ಬಳಿ ವಾಚ್ ಲೆಕ್ಕವನ್ನ ಕೇಳುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಡಿಕೆಶಿ ಚುನಾವಣಾ ಅಫಿಡವಿಟ್ ಪ್ರದರ್ಶಿಸಿದ್ದಾರೆ ಬಿಜೆಪಿಗರು. ಸೊ ಆ ಪ್ರಕಾರವಾಗಿ ಡಿಸಿಎಂ ಕೊಟ್ಟಿರೋ ಲೆಕ್ಕದ ಪ್ರಕಾರವಾಗಿ ಎರಡೇ ವಾಚ್ನ ಚುನಾವಣಾ ಅಫಿಡವಿಟ್ ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸೊ ಒಂದು ಹ್ಯೂಬ್ಲೋಟ್ ವಾಚ್ ಆಗಿದೆ, ಇನ್ನೊಂದು ರೋಲೆಕ್ಸ್ ವಾಚ್. ಹಾಗಾದ್ರೆ ಕಾರ್ಟಿಯರ್ ವಾಚ್ ಎಲ್ಲಿ ಬಂತು, ಅಲ್ಲಿ ಉಲ್ಲೇಖನೆ ಆಗಿಲ್ವಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಯಾಕಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಕ್ಲಾರಿಟಿ ಕೊಟ್ಟಿದ್ರು. ನಾನು ಈ ವಾಚನ್ನ ವಿದೇಶದಿಂದ ಖರೀದಿ ಮಾಡಿದ್ದೀನಿ, ಅದನ್ನ ನ್ಯಾಯಬದ್ಧವಾಗಿ ನಾನು ಖರೀದಿ ಮಾಡಿದ್ದೀನಿ, ಕ್ರೆಡಿಟ್ ಕಾರ್ಡ್ನ ಮೂಲಕವಾಗಿ ಖರೀದಿಸಿದ್ದೀನಿ, ಚುನಾವಣಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದೀನಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಅದನ್ನ ಕೆದಕುವಂತಹ ಕೆಲಸವನ್ನ ಇದೀಗ ಬಿಜೆಪಿ ಮಾಡಿದ್ದು. ನೋಡಿ, ಇಲ್ಲಿದೆ ಸತ್ಯ, ನೀವು ಚುನಾವಣಾ ಆಯೋಗಕ್ಕೆ ಲೆಕ್ಕವೇ ಕೊಟ್ಟಿಲ್ಲ, ಕೊಟ್ಟ ಎರಡು ಲೆಕ್ಕ ರೋಲೆಕ್ಸ್ ಮತ್ತು ಹ್ಯೂಬ್ಲೋಟ್ ವಾಚು. ಈ ಮೂರನೇ ವಾಚ್ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದು, ಇದಕ್ಕೆ ಉತ್ತರ ಕೊಡಿ ಅಂತ ಪ್ರಶ್ನಿಸಿದ್ದಾರೆ. ಒಂದೇ ಕಂಪನಿಯ ಎರಡು ವಾಚ್ಗಳನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಟ್ಕೊಂಡಿದ್ದಾರೆ. ಪತ್ರಕರ್ತರು ಅದನ್ನು ಹೊರಗಡೆ ತಂದರು, ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಈ ಸಿದ್ದರಾಮಯ್ಯನವ್ರದ್ದು ಒಂದು ಹಿಂದೆಯೂ ಈ ಕತೆ ನಡೆದಿತ್ತು. ಎಲ್ಲೋ ಕಳ್ಳತನ ಆಗಿದ್ದ ಹೆಬ್ಲಾಟ್ ವಾಚು ಪಾಪ ಯಾರೋ ಕಳ್ಳರು ಗಿಫ್ಟ್ ಕೊಟ್ಬಿಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಇದನ್ನು ಹಾಕ್ಕೊಂಡು ಏನು ಅವ್ರು ಮೆರೆದಿದ್ದೆ ತೋರಿಸ್ಕೊಂಡು ಮಜಾವಾದಿಗಳು, ಸಮಾಜವಾದಿಗಳಲ್ಲ ಮಜಾವಾದಿಗಳು. ಅದು ಆಯಿತು, ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿ ಹೊರಗಡೆ ತಂದುಬಿಟ್ರು ಇದು ಕದ್ದಿದ್ದು ಮಾಲು ಅಂತ. ಕಾಂಗ್ರೆಸ್ನ ಒಂದು ನೀತಿ ಇದೆ, ಕದ್ದು ಮಾಲು ವಾಪಸ್ ಕೊಟ್ಬಿಟ್ರೆ ಕೇಸಿಲ್ಲ. ಮತ್ತೆಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಖರೀದಿ ನಾನೇ ಸ್ವಂತ ಮಾಡಿದ್ದೀನಿ ಅಂದು ಮುಗಿಸಿದ್ರು ಆಗ್ತಿತ್ತು, ಚುನಾವಣಾ ಆಯೋಗಕ್ಕೆ ನಾನು ವಿವರ ಕೊಟ್ಟಿದ್ದೀನಿ ಅಂದೇ ಸಿಕ್ಕಾಕೊಂಡ್ರಾ ಹೇಗೆ? ದಿವ್ಯಾ, ಈಗ ಬಿಜೆಪಿ ಮತ್ತೆ ಈ ವಿಚಾರವನ್ನು ಎತ್ಕೊಂಡಿರುವಂಥದ್ದು. ಅವತ್ತು ಮಂಗಳವಾರ ಏನು ಬ್ರೇಕ್ಫಾಸ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ವಾಚನ ಕಾರ್ಟಿಯರ್ ಬ್ರ್ಯಾಂಡ್ನ ವಾಚನ ಧರಿಸಿದ್ರು. 43 ಲಕ್ಷ ಅಂತ ಅವತ್ತೇ ಟಾಂಟ್ ಕೊಟ್ಟಿದ್ದು ಬಿಜೆಪಿ ಟೀಕೆ ಮಾಡಿ. ಇವತ್ತು ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಡಿ.ಕೆ.ಶಿ ಅವರ ಅಫಿಡವಿಟನ್ನು ಪ್ರದರ್ಶನ ಮಾಡಿದ್ದಾರೆ ದಾಖಲೆ ರೂಪದಲ್ಲಿ. ಕಾರ್ಟಿಯರ್ ವಾಚು 5 ವರ್ಷದಿಂದ ಇದೆ ನನ್ನ ಹತ್ರ, ಅದರ ಬೆಲೆ 43 ಲಕ್ಷ ಅಲ್ಲ 25 ಲಕ್ಷ ಅಂತೆಲ್ಲ ಹೇಳಿದ್ರಲ್ಲ, ಅಫಿಡವಿಟ್ನಲ್ಲಿ ಅದನ್ನು ತೋರಿಸಿದ್ರೆ ಎಲ್ಲಿ ಬಿಲ್ ತೋರಿಸಿ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ. ಜೊತೆಗೆ ಅಫಿಡವಿಟನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲಿ ಹ್ಯೂಬ್ಲೋಟ್ ವಾಚು ಮತ್ತು ರೋಲೆಕ್ಸ್ ವಾಚ್ ಬಗ್ಗೆ ಪ್ರಸ್ತಾಪ ಇದೆ, ಆದರೆ ಕಾರ್ಟಿಯರ್ ವಾಚ್ ಬಗ್ಗೆ ಪ್ರಸ್ತಾಪ ಇಲ್ಲ. ಈ ಮೂರನೇ ವಾಚ್ ಎಲ್ಲಿಂದ ಬಂತು, ಯಾರು ಕೊಟ್ಟರು, ನೀವೇ ಖರೀದಿ ಮಾಡಿದ್ರೆ ಅಥವಾ ಯಾರೋ ಕದ್ದು ತಂದ್ರ, ಇದಕ್ಕೂ ಉತ್ತರ ಕೊಡಿ, ಇಲ್ಲಾಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ರೆ ಜನಕ್ಕೆ ಅನ್ನೋದು ಸಾಬೀತಾಗುತ್ತೆ ಅನ್ನುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಜೊತೆ ಚಲವಾದಿ ಅವರು ಇದ್ದಾರೆ, ಅವ್ರ ಹತ್ರ ದಾಖಲಾತಿ ಕೂಡ ಇದ್ದಾರೆ. ಸರ್, ಚಿಕ್ಕದಾಗಿ ಹೇಳೋದಾದ್ರೆ ಡಿ.ಕೆ.ಶಿ ಅವ್ರಿಗೆ ಏನು ಸವಾಲು? ನಿನ್ನೆ ಅವರು ವಾಚ್ ಕಟ್ಟಲಿ, ನಮಗೇನಿಲ್ಲ, ನಾನು ವಾಚ್ ಕಟ್ಟಬಾರ್ದು ಅಂತ ಕೇಳಿದ್ದಾರೆ. ತಪ್ಪೇನಿದೆ, ವಾಚ್ ಕಟ್ಟಬೇಕು, ಎಲ್ಲರೂ ತಗೋತಾರೆ. ಆದರೆ ಹೇಳುವಾಗ ಇಲ್ಲ, ಇದು ನಾನು ಹಿಂದೇನೆ ತೊಗೊಂಡಿದ್ದೀನಿ, 6 ವರ್ಷದ ಹಿಂದೇನೆ ತೊಗೊಂಡಿದ್ದೀನಿ, ಸೊ ಅದನ್ನು ನಾನು ಎಲೆಕ್ಷನ್ ಕಮಿಷನ್ಗೂ ಡಿಕ್ಲೇರ್ ಮಾಡಿದ್ದೀನಿ, ಬೇಕಾದ್ರೆ ಬಗ್ಗೆ ಚೆಕ್ ಮಾಡ್ಕೊಳ್ಳಿ, ಬರೀ ಇದೇ ಆಯ್ತಾ ಅಂತ ಕೇಳಿದ್ದಾರೆ. ಸರ್, ನನ್ನ ಪ್ರಶ್ನೆ ಇಷ್ಟೇ, ನೀವು ಎಷ್ಟು ವಾಚ್ ಬೇಕಾದ್ರೂ ಇಟ್ಕೊಳ್ಳಿ, ನಿಮ್ಮ ಹಕ್ಕು, ನಾನು ಕೇಳಲಿಕ್ಕೆ ನನಗೇನೋ ಅದಕ್ಕೆ. ಆದರೆ ಒಂದು ಪ್ರಶ್ನೆ ಬಂದಾಗ ಪಬ್ಲಿಕ್ ಲೈಫ್ನಲ್ಲಿರೋರು ಉತ್ತರ ಕೊಡಬೇಕು. ನೀವೇ ಹೇಳಿದ್ರಿ ನೋಡಿ, ನೀವು ಕೊಟ್ಟಿದ್ದು ನೀವೇ, ನಿಮ್ಮ ಅಫಿಡವಿಟು ನಿಮ್ಮದೇ ನಿಮ್ಮ ಸಿಗ್ನೇಚರ್ ಇದೆ, ನಾನು ತಂದು ತೋರಿಸಿದ್ದೇನೆ. ಕಾರ್ಟಿಯರ್ ವಾಚ್ ಇದರಲ್ಲಿಲ್ಲ. ಒಂದು ರೋಲೆಕ್ಸ್ ವಾಚ್ ಇದೆ 9 ಲಕ್ಷದ್ದು, ಹೆಬ್ಲಾಟ್ ವಾಚ್ ಇದೆ 23,90,246. ಇದು ನೀವು ಡಿಕ್ಲೇರ್ ಮಾಡಿದ್ದೀರಿ, ನಂದು ಇದು ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಕಾರ್ಟಿಯರ್ ವಾಚ್ ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ? ಮತ್ತು ಯಾಕೆ ಬೇರೆಯವ್ರನ್ನ ಅಕ್ಯೂಸ್ ಮಾಡ್ತೀರಿ? ನೀವೇ ಸುಳ್ಳು ಹೇಳಿ, ಮತ್ತು ನೀವು ಸುಳ್ಳು ಹೇಳಿ ನಾವು ಸುಳ್ಳು ಹೇಳಿದ್ದೀವಿ ಅಂತ ಯಾಕೆ ಹೇಳ್ತೀರಿ? ನೀವು ತಪ್ಪು ನಿಮ್ಮದಲ್ವಾ? ರಾಜ್ಯದ ಜನರ ಕ್ಷಮೆ ಕೇಳಿ. ಮತ್ತೆ ಇದು ಕಣ್ಣು ತಪ್ಪಿಸಿದ್ದೀರಿ, ಅಲ್ಲಿಗೆ ಎಲೆಕ್ಷನ್ ಕಮಿಷನಲ್ಲಿ ನೀವು ಡಿಕ್ಲೇರ್ ಮಾಡಿಲ್ಲ.